ನಾಡಪ್ರಭು ಕೆಂಪೇಗೌಡರ ಆದರ್ಶಗಳು ಸಮಾಜಕ್ಕೆ ದಾರಿದೀಪ. ವಿ ನಾಗರಾಜ್. ನಾಡಪ್ರಭು ಕಂಚಿನ ಕೆಂಪೇಗೌಡರ ಸಾಂಸ್ಕೃತಿಕ ವೇದಿಕೆ ಹಾಗೂ ಯಶವಂತಪುರ ಕ್ಷೇತ್ರ ಒಕ್ಕಲಿಗರ ವೇದಿಕೆಯಿಂದ ಯಶವಂತಪುರ ಕ್ಷೇತ್ರದ ಶಾಸಕ ಹಾಗೂ ಮಾಜಿ ಸಚಿವ ಎಸ್.ಟಿ. ಸೋಮಶೇಖರ್ ಗೌಡ ಅವರ ಮಾರ್ಗದರ್ಶನ, ಸಹಕಾರ ಮತ್ತು ಅಧ್ಯಕ್ಷತೆಯಲ್ಲಿ ಹಾಗೂ ಬೃಂದಾವನ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಅರುಣ ಬೈಲಪ್ಪ ಅವರ ನೇತೃತ್ವದಲ್ಲಿ ಪಿಣ್ಯ 2ನೇ ಹಂತದ ಆಂಧ್ರಹಳ್ಳಿಯ ಮುಖ್ಯ ರಸ್ತೆಯ ವಿನಾಯಕನಗರದ ಕೆಂಪೇಗೌಡ ಸರ್ಕಲ್ನಲ್ಲಿ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯುತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಆಂಧ್ರಹಳ್ಳಿ ವಾರ್ಡ್ನ ಕಾಂಗ್ರೆಸ್ ಜಿಬಿಎ ಆಕಾಂಕ್ಷಿ ಅಭ್ಯರ್ಥಿ ವಿ ನಾಗರಾಜ್ ಅವರು ಭಾಗವಹಿಸಿ ನಾಡಪ್ರಭು ಕೆಂಪೇಗೌಡರ ಕಂಚಿನ ಪ್ರತಿಮೆಗೆ ಪುಷ್ಪನಮನ ಸಲ್ಲಿಸಿದರು. ಜಯಂತಿ ಅಂಗವಾಗಿ ನಾಗರಬಾವಿಯ ಫೋರ್ಟಿಸ್ ಆಸ್ಪತ್ರೆ ಹಾಗೂ ಸ್ವಾಮಿ ವಿವೇಕಾನಂದ ಸ್ವಯಂ ಪ್ರೇರಿತ ರಕ್ತ ನಿಧಿ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದ್ದು, ಸಾವಿರಾರು ನಾಗರಿಕರು, ಮಹಿಳೆಯರು ಆರೋಗ್ಯ ತಪಾಸಣಾ ಶಿಬಿರವನ್ನು ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ವಿ ನಾಗರಾಜ್ ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ಬೃಂದಾವನ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಅರುಣ ಬೈಲಪ್ಪ ಸರ್ವರಿಗೂ ಸ್ವಾಗತ ಕೋರಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪ್ರಭಾವಿ ಮುಖಂಡ ಹನುಮಂತೇಗೌಡ, ಆಂಧ್ರಹಳ್ಳಿ ವಾರ್ಡ್ ಕಾಂಗ್ರೆಸ್ ಅಧ್ಯಕ್ಷ ಮುನಿರಾಜು, ದೊಡ್ಡಬಿದರಕಲ್ಲು ವಾರ್ಡ್ ಕಾಂಗ್ರೆಸ್ ಜಿಬಿಎ ಆಕಾಂಕ್ಷಿ ಅಭ್ಯರ್ಥಿ ಪ್ರಸಾದ್ ಆರ್, ಹೇರಹಳ್ಳಿ ವಾರ್ಡ್ನ ಕಾಂಗ್ರೆಸ್ ಮುಖಂಡ ಶ್ರೀನಿವಾಸ್, ಲಿಖಿತ್ ಗೌಡ್ರು, ಕಾಂಗ್ರೆಸ್ ಮುಖಂಡ ಲಕ್ಷ್ಮೀಸಾಗರ, ತಿಗಳರಪಾಳ್ಯದ ಕಾಂಗ್ರೆಸ್ ಮುಖಂಡ ಕುಮಾರ್ ಸೇರಿದಂತೆ ಹಲವು ಮುಖಂಡರು, ಸಂಘದ ಪದಾಧಿಕಾರಿಗಳು, ಸದಸ್ಯರು, ನಾಗರಿಕರು ಮುಂತಾದವರು ಉಪಸ್ಥಿತರಿದ್ದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ನಿತ್ಯಾನಂದ ಸ್ವಾಮೀಜಿಗಳು ಈಗ ತಾನೇ ಬಂದಿದ್ದಾರೆ. ಬೆಳಗ್ಗೆಯಿಂದ ನಮ್ಮ 517ನೇ ವರ್ಷದ ಕೆಂಪೇಗೌಡ ಜಯಂತಿಯನ್ನು ಅದ್ದೂರಿಯಾಗಿ ನಮ್ಮ ಅರುಣ್ ಬೈಲಪ್ಪ ಅವರು ವರ್ಷ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ಬೆಳಗ್ಗೆ ನಮ್ಮ ಶಾಸಕರು ಬಂದು ಚಾಲನೆ ಕೊಟ್ಟಿದ್ದಾರೆ. ಅದೇ ರೀತಿ ಸ್ವಾಮೀಜಿಗಳು ಈಗ ತಾನೇ ಬಂದು ಅವರ ಆಶೀರ್ವಾದ ನಾವು ಪಡೆದಿದ್ದೀವಿ, ಎಲ್ಲರೂ ಪಡಿತಾ ಇದ್ದಾರೆ. ಮುಂದಿನ ದಿನದಲ್ಲಿ ನಮ್ಮ ಅರುಣ ಇದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಿಕೊಂಡು, ಅದು ಕೆಂಪೇಗೌಡದಷ್ಟ ಇದು ಮೊದಲು ಇದು ಚೇತನ್ ಸರ್ಕಲ್ ಅಂತ ಇತ್ತು, ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಇದು ಬಂದು ಚೇತನ್ ಸರ್ಕಲ್ ಅಂತ ಕರೀತಾ ಇದ್ರು. ಇಲ್ಲಿ ಕೆಂಪೇಗೌಡ ಸ್ಟ್ಯಾಚ್ಯೂನ ಮೊದಲ ಬಾರಿಗೆ ಯಾರೋ ಒಬ್ಬರು ಇಡೀ ನಾನು ನೋಡಿದಂಗೆ ಬೆಂಗಳೂರಲ್ಲಿ ಕಂಚಿನ ಪ್ರತಿಮೆಯನ್ನು ಇಟ್ಟಿರೋ ಏಕೈಕ ವ್ಯಕ್ತಿ ಅಂದರೆ ನಮ್ಮ ಅರುಣ ಬೈಲಪ್ಪ ಅವರೇನೆ. ನಮ್ಗೆ ತುಂಬಾ ಖುಷಿ ಆಗುತ್ತೆ. ಈ ಏಜಲ್ಲಿ, ಈ ಸಣ್ಣ ಏಜಲ್ಲಿ, ನಾವು ಇನ್ನೂ ಯೂತ್ ಕಾಂಗ್ರೆಸ್ಸಲ್ಲಿ ಇದ್ದಾರೆ ಪಾಪ ಅವರು, ಆದರೂ ಈ ಏಜಲ್ಲಿ ಒಂದು ಕಂಚಿನ ಪ್ರತಿಮೆ ಇಡೋದು ಅಷ್ಟು ಇದೆಯಲ್ಲ. ಎಷ್ಟೋ ಜನದ ಹತ್ರ ಪಾಪ ಹೋಗಿ ಎಲ್ಲ ಪ್ರತಿಯೊಬ್ಬರ ಹತ್ರನೂ ಡಿಸ್ಕಷನ್ ಮಾಡಿ ತುಂಬಾ ಹಾರ್ಡ್ ವರ್ಕ್ ಮಾಡಿ ಪ್ರತಿಮೆನ ಇಡಬೇಕಾದ್ರೆ ಎಷ್ಟು ಕಷ್ಟ ಆಯಿತು ಅಂತ ನಾವು ಕಣ್ಣಾರೆ ನೋಡಿದ್ದೀವಿ. ಅವ್ರು ತುಂಬ ಹಾರ್ಡ್ ವರ್ಕ್ ಮಾಡಿರೋದಕ್ಕೋಸ್ಕರ ಇವತ್ತು ಆ ಪ್ರತಿಮೆ ಅಲ್ಲಿ ನಿಂತೈತೆ. ಕಂಚಿನ ಪ್ರತಿಮೆ ಅಷ್ಟು ಇದೆಯಲ್ಲ ಮಾಡೋದು. ಸೊ ತುಂಬ ಖುಷಿ ಆಗುತ್ತೆ. ನನ್ನ ಜೊತೆ ಕೆಲಸ ಮಾಡ್ತಿರ್ತಾನೆ, ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಇರ್ತಾನೆ. ಅವನ ಬಗ್ಗೆ ಹೇಳ್ಬೇಕಂದ್ರೆ ಸುಮಾರು ಹೇಳ್ಬೋದು. ಈ ಚೇತನ್ ಸರ್ಕಲಲ್ಲಿ ಇದ್ದಿದ್ದನ್ನ ಕೆಂಪೇಗೌಡ ಸರ್ಕಲ್ ಅಂತ ಗೂಗಲಲ್ಲೂ ಎಂಟ್ರಿ ಮಾಡಿಸಿದ್ದಾನೆ. ಈಗ ಯಾರೋ ಗೂಗಲ್ ಮ್ಯಾಪಲ್ಲಿ ಹಾಕಿದ್ರೆ ಇದು ಕೆಂಪೇಗೌಡ ಸರ್ಕಲ್ ಅಂತಲೇ ಬರುತ್ತೆ. ಈ ರೀತಿ ಮತ್ತೊಂದಾಗಲಿ, ಈ ಅಣ್ಣಮ್ಮ ಕುಣಿಸೋದ್ರಲ್ಲ ಅಷ್ಟೇ, ಈ ಕೆಂಪೇಗೌಡ ಸರ್ಕಲ್ ಅಣ್ಣಮ್ಮ ಕುಣಿಸೋ ಅದ್ದೂರಿಯಾಗಿ ಕುಣಿಸೋದು ಯಾರಂದರೆ ಇಲ್ಲಿ ನಮ್ಮ ಅರುಣ್ ಬೈಲಪ್ಪ ಅವ್ರು ಮಾತ್ರನೇ. ಸುಮಾರು ಕಾರ್ಯಕ್ರಮಗಳು, ಹೆಲ್ತ್ ಕ್ಯಾಂಪೇ ಆಗಲಿ, ವರ್ಷ ಇಡೀ 5-6 ಕಾರ್ಯಕ್ರಮ ಅವನು ಸ್ವಂತ ದುಡ್ಡು ಖರ್ಚು ಮಾಡ್ತಾನೆ. ಮತ್ತು ಪ್ರತಿಯೊಂದು ಲೀಡರ್ಗಳ ಹತ್ರನೂ ಕರ್ಕೊಂಡ್ಬಂದು ಏನೋ ಒಂದು ಮಾಡಿ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡೋದು ಯಾರಂದರೆ ನಮ್ಮ ಅರುಣ್ ಬೈಲಪ್ಪ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಮುಂದಿನ ದಿನದಲ್ಲಿ ಅರುಣ್ ಬೈಲಪ್ಪನಿಗೆ ಒಳ್ಳೆ ದೇವ್ರ ಆಯುಷ್ ಆರೋಗ್ಯ ಎಲ್ಲ ಕೊಟ್ಟು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಧೈರ್ಯ ಕೊಟ್ಟು ಇನ್ನೂ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಬೇಕು ಅಂತ ನಾನು ಅರುಣ್ ಅವ್ರ ಹತ್ರ ಕೇಳ್ಕೊತೀನಿ. ಎಲ್ಲರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತೆ. ಬ್ಯೂರೋ ರಿಪೋರ್ಟ್ ಅಯ್ಯಣ್ಣ ಮಾಸ್ಟರ್, ಭಾರತ ವೈಭವ ನ್ಯೂಸ್, ಬೆಂಗಳೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.